ಹಾಯ್ ಹಲೋ ನಮಸ್ಕಾರ ಗೆಳೆಯರೇ ಗೆಳೆಯರೇ. ಗಾಡಿ ಮಾತ್ರ ಚೆನ್ನಾಗಿದೆ. అందరూ బాగున్నారా? అందరూ అందరూ ಜೈ ಜಗನಣ್ಣ, ಜೈ ಬಲಯ, ಜೈ ಬಲಯ. ನಾವು ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ಹೊಸ ಜಾಗ ತೋರ್ಸಕ್ ಬಂದಿದ್ದೇವೆ. ಅದೇ ಮಿಲ್ಕಿ ಬಾರ್ ವಾಟರ್ ಫಾಲ್. ಈಗ ಟ್ರೆಕ್ ಶುರು ಮಾಡೋಣ. ಹೆಂಗೋಬೇಕು ಅಂದ್ರೆ ಗಾಡಿ ನಿಲ್ಲಿಸ್ಬಿಟ್ಟು ಹಿಂಗೆ ಕೆಳಗಡೆ ಗಾಡಿ ನಾವು ಅಲ್ಲಿ ಪಾರ್ಕ್ ಮಾಡಿದೀವಿ. ಇದು ಜಾಗ ಇಲ್ಲಿಂದ ಸ್ಟಾರ್ಟಿಂಗ್ ಇದೆ. ಸ್ಟಾರ್ಟು ಈಗ ಇಲ್ಲಾಗಿ ಎಂಡು ತುಂಬಾ ಕಷ್ಟ ಇದೆ. ನಾನು ಆಲ್ರೆಡಿ ಒಂದ್ಸತಿ ಬಂದಿದ್ದೀನಿ, ನಿಮ್ಗೆ ತೋರ್ಸಕ್ಕೋಸ್ಕರ ಇನ್ನೊಂದ್ಸತಿ ಬರ್ತಾ ಇದ್ದೀನಿ. ಇಲ್ಲಿ ಹೋಗ್ತಾ ನಮ್ಗೆ ಈ ತರ ಎಲ್ಲ ಆಬ್ಸ್ಟಕಲ್ಸ್ಗಳು ಇರುತ್ತೆ. ಅದನ್ನ ಪರಿಹಾರ ಜೈ ಜಕ್ಕಮ್ಮ ಅಂತ ಹಾಕೊಳ್ಳುವ. ನಾವ್ ಹಿಂಗೆ ಬಕ್ಕೊಂಡು ಹೋಗೋದೇ ವಾಸಿ ಅನ್ನಿಸ್ತು. ಇಲ್ಲಿ ಇವರು ಎಲ್ಲ ಬಕ್ಕಂಡೆ ಬರ್ತಾ ಇದಾರೆ. ಚೆನ್ನಾಗಿದ್ದೀನಲ್ವಾ ಗೆಳೆಯರೇ? ಯಾ ಲೈಕ್ ಮಾಡಿ, ಈ ಒಂದು ಜಿಗಿತಕ್ಕೆ ಒಂದು ಲೈಕ್ ಅನ್ನು ಕೊಡಿ, ಮೆಚ್ಚುಗೆ ಕೊಡಿ, ಒಂದು ಮೆಚ್ಚುಗೆ ಕೊಡಿ. ಇಲ್ಲಿಂದ ಒಂದ್ ಸ್ವಲ್ಪ ಹುಷಾರಾಗಿ ಬನ್ನಿ ಎಲ್ಲ. ನೋಡಿ ಇಷ್ಟು ಜನ, ಇವ್ರ ಹತ್ರ ಎಲ್ಲ ಒಂದು ಲೆಟರ್ ಸೈನ್ ಹಾಕ್ಸ್ಕೋಬೇಕಾಯ್ತು. ಇಲ್ಲೇನೇ ಆದ್ರೂ ನಾನ್ ಕಾರಣ ಅಲ್ಲ ಅಂತ. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ. ಆಗುತ್ತೆ, ಆಗ್ಲೇಬೇಕು. ಈ ಟ್ರೆಕ್ ಅಲ್ಲಿ ಹೇಗೆ ಅನಿಸುತ್ತೆ ನಿಮ್ಗೆ? ಡಿಫಿಕಲ್ಟ್ ಲೆವೆಲ್ ಇದೆಯಾ? ಡಿಫಿಕಲ್ಟ್ ಲೆವೆಲ್ ಇದೆ ಅಂತ ಅನ್ಕೊಂತೀನಿ ನಾನು. ಯಾಕೆ ಅಂತ ಅಂದ್ರೆ ಈಗ ನೀವು ಸುತ್ತ ಎಲ್ಲ ಬೆಟ್ಟ ನೋಡಿದ್ರಲ್ಲ, ಆ ಬೆಟ್ಟದ ಕೆಳಗಡೆ ಹೋಗ್ಬೇಕು ಫುಲ್ಲು. ನಾವು ಇಳಿಬೇಕಾದ್ರೂ ಕಷ್ಟ ಇರುತ್ತೆ ತುಂಬಾ. ಈ ತರ ಸ್ಟೀಪ್ ಇದೆ, ಬಟ್ ಹತ್ಬೇಕಾದ್ರೂ ಇನ್ನೂ ಕಷ್ಟ ಇರುತ್ತೆ. ಯಾಕೆ ಅಂತ ಅಂದ್ರೆ ಇಳ್ದಿರೋದು ಹತ್ಬೇಕಲ್ಲ ತುಂಬಾ. ಜೊತೆಗೆ ನೀರಲ್ಲಿ ಬೇರೆ ಆಟ ಆಡಿರ್ತೀವಿ, ಎನರ್ಜಿ ಫುಲ್ ಲಾಸ್ ಆಗಿರುತ್ತೆ. ಬೇರೆ ತಿಂದಿಲ್ಲ, ನೀರು ಬಾಟ್ಲಲ್ಲಿ. ನಿಮ್ಗೆ ನಿಮ್ಮ ಅನಿಸಿಕೆ ನವೀನ್ ಅವರೇ? ಹೋಗ್ತಾ ಬ್ರೋ, ಯುವರ್ ಒಪಿನಿಯನ್ ಪ್ಲೀಸ್ ಅಬೌಟ್ ದಿಸ್ ಟ್ರ್ಯಾಕ್. It was like okay till now. Yeah. Let's see what is going to be happen. Yeah, okay, we'll see. That's why guys, be slim, be fit. Yeah, see. If you're overweight like me, definitely you'll fall. ಇಲ್ಲಿ ಏನು ಹೇಳಲಿಕ್ಕೆ ಬಂದೆ ಅಂತ ಅಂದರೆ, ನಾನು ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಸ್ವಲ್ಪ ಹುಷಾರಾಗಿ ಹೋಗ್ಬೇಕಷ್ಟೆ. ಇಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ ಎತ್ತರದಿಂದ, ಬೆಟ್ಟದ ಸಂದಿಯಲ್ಲೇ ತಪ್ಪಲಿನಲ್ಲೇ ಹಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಕೆಳಗಡೆ ಫಾಲ್ ಸಿಗುತ್ತಂತೆ. ನಮಗೂ ಗೊತ್ತಿಲ್ಲ, ಯಾರೋ ಹೇಳಿದ್ದು. ಏನಾಗಿದೆ ಅಂತ ಅಂದರೆ, ನಂಗೆ ಹುಷಾರಿರ್ಲಿಲ್ಲ ಸೋಮವಾರದಿಂದ. ನೆಗಡಿ, ಕೆಮ್ಮು, ಜ್ವರ. ಗೊತ್ತಲ್ಲ ಬೆಂಗಳೂರಲ್ಲಿ ಪ್ರಿಸ್ಕ್ರಿಪ್ಷನ್ ಕೊಡಿ ಅಂತ. ಇಲ್ಲ, ಬೆಂಗಳೂರಲ್ಲಿ ಯಾರಿಗೂ ಹುಷಾರಿಲ್ಲ ಈ ಟೈಮಲ್ಲಿ. ಈಗ ನಿಮ್ಗೆ ಈ ತರ ಇವಾಗ ಒಂದು ಮಾರ್ಕ್ಗಳು ಕೊಡ್ತಾರೆ, ಗುರುತುಗಳು, ಸನ್ನೆಗಳು ಹೆಂಗ್ ಹೋಗ್ಬೇಕು ಅಂತ. ಹುಷಾರಿಲ್ಲ, ಅದಕ್ಕೆ ಸ್ವಲ್ಪ ವಾಯ್ಸ್ ಹೋಗ್ಬಿಟ್ಟಿದೆ ನಂದು. ಸಿಂಗರ್ ಆಗುವಂತ ವಾಯ್ಸ್ ಅದು. ಸಿಂಗರ್ ಗಾನಕ್ಕೆ ಹೋಗಿಲೆ ಅಪ್ಪ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಮ್ಮ ಬ್ಲಾಗ್ ನೋಡೋದೇ ಒಂದು ವಾಯ್ಸ್ಗೋಸ್ಕರ. ಆದ್ರೆ ಇವತ್ತು ಬೈತಾರೆ, ಪರವಾಗಿಲ್ಲ. ಬೈಯಲ್ಲ ಜನಕ್ಕೆ ಇವತ್ತು ವಾಯ್ಸ್ ಇಲ್ಲ, ಮುಖ್ಯವಾಗಿ ನಾವು ಪ್ಲೇಸ್ ತೋರಿಸ್ತಾ ಇದೀವಿ. ನನ್ನ ಪ್ರಕಾರ ಯಾಕೋ ಇವತ್ತು ವಾಯ್ಸ್ ಚೆನ್ನಾಗೈತೆ ಅನ್ನಿಸ್ತೈತೆ. ಒಂದು ಇಷ್ಟು ದಿನದಲ್ಲಿ ಇವತ್ತೇ ವಾಯ್ಸ್ ಚೆನ್ನಾಗಿರೋದು ಅನ್ನಿಸ್ತಾ ಇದೆ. ನೀಟಾಗಿ ಎಡಿಟ್ ಮಾಡ್ಬಿಡಪ್ಪ. ನನ್ಗೊಂಚೂರು ಫುಟೇಜ್ ಕೊಡೋ ತಾಳೋ. ಫುಟೇಜ್ ಬೇಕಾ? ಫುಟೇಜ್ ಬೇಕಾ? ತುಕಾಲಿ ಸಂತು ಆಗ್ಬಿಟ್ಟಿದ್ದಾನೆ. ಫುಟೇಜ್ ಬೇಕಂತ ಇವನ್ಗೆ. ಫುಟೇಜ್ ಬೇಕಪ್ಪ. ತಳಿ ಹೋಗಪ್ಪ, ಒಳ್ಳೆ ಫುಟೇಜ್ ಕೊಡ್ತೀನಿ ನಿನ್ಗೆ. ತುಂಬಾ ಹಾರ್ಡ್ ಟ್ರೆಕ್ಕರ್ ನಾನು. ಹಿಮಾಲಯ ನಿಂಗೆ ಹತ್ತಿಬಿಟ್ಟಿದ್ದೆ, ಬೇಜಾರಾಯ್ತಿತ್ತು ಅಂತ. ಸಾಕೇನಪ್ಪ ನಿಂಗೆ ಫುಟೇಜು? ಫುಟೇಜ್ ಸಾಕು ಸದ್ಯಕ್ಕೆ. ಸಿಗುತ್ತೆ ಏನ್ ಚಾನ್ಸಪ್ಪ ಅಂತ ಕೇಳ್ಬೋದು ನೀವು. ಕೋತಿ ಚೇಷ್ಟೆ ಮಾಡುವಂತ ಚಾನ್ಸ್ಗಳು ಸಿಗುತ್ತೆ. ನಿಮ್ಮ ಒಳಗಿನ ಚಿಕ್ಕ ಮಗುವನ್ನು ನೀವು ಸಾಯಕ್ ಬಿಡಬಾರ್ದು, ಯಾವಾಗಲೂ ಬದುಕಿರ್ಬೇಕು.
ಆಚೆ ಇಟ್ಟಿರ್ಬೇಕು, ಆಚೆ ಇಟ್ಬಿಡ್ಬೇಕು ಇಂಥ ಟೈಮಲ್ಲಿ. ಜಿಗೆಗೆ ಬಿಟ್ಬಿಡ್ಬೇಕು. ಒಂಥರ ಥ್ರಿಲ್ಲಿಂಗ್ ಆಗಿದೆ ಟ್ರೆಕ್ಕಿಂಗ್. ಏನಂತೀರಾ? ಮಾಡಬೇಡಿ ದಯವಿಟ್ಟು ಏನೇ ನೀವು ತಗೊಂಬಂದ್ರು ತಿಂಡಿ ತಿನಿಸುಗಳನ್ನು ಫಸ್ಟ್ ಆಫ್ ಆಲ್ ನೀವು ಫಿಟ್ ಆಗಿದ್ದೀರಾ ಅಂದ್ರೆ ತರಕ್ಕೆ ಹೋಗ್ಬಿಡಿ. ನಾವು ಒಂದು ಡ್ರಾಪ್ ನೀರು ಹಾಕೊಂಡಿಲ್ಲ. ಯಾಕೆ ಅಂತ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇನ್ನೊಂದು ಹೇಳ್ತೀನಿ ನಿಮ್ಗೆ, ನೀರು ಕುಡಿಯಕ್ಕೆ ಸ್ಟಾರ್ಟ್ ಮಾಡೋದು ಒಂದ್ಸರಿ ಕುಡಿತಾನೆ ಇರಬೇಕು ಅನ್ಸುತ್ತೆ. ಅದು ಅವನ ಎಕ್ಸ್ಪೀರಿಯನ್ಸು. ಸೈಂಟಿಫಿಕ್ ಎಲ್ಲ ಆಮೇಲೆ ಒಂದು ತಪ್ಪು ಅಂತ ಹಂಗೆ ಆಗೋದು ಹೇಳ್ತಾ ಇದೀನಿ. ಕೆಲವ್ರಿಗೆ ಆಗಿರುತ್ತೆ, ಕೆಲವ್ರಿಗೆ ಆಗಿರಲ್ಲ. ಏನಿಲ್ಲ ಅವ್ನು ಹೇಳ್ತಾರ ಸುಳ್ಳು ಅಂತೆಲ್ಲ ಇವನ್ನ ಫೇಮಸ್ ಮಾಡ್ಬಿಡಿ ಪ್ಲೀಸ್ ದಯವಿಟ್ಟು. ನಿಜಾನೇ ಇರ್ಬೋದು, ನನಗೂ ಗೊತ್ತಿಲ್ಲ. ಒಟ್ಟು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾರೆ. ನಾನು ಒಂದ್ಸರಿ ನೀರು ಕುಡಿದ್ರೆ ಕುಡಿತಾನೆ ಇರ್ತೀನಿ. ನೋಡಿ ನೀವು ಆಗ್ಲಿಂದ ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಬೆಟ್ಟದ ಪಕ್ಕನೇ ನಡ್ಕೊಂಡಿದ್ದೀವಿ. ಬೆಟ್ಟನ ಪೂರ್ತಿ ಇಳಿಲೇಬೇಕು. ನೇನು ಬಂದ್ಬಿಟ್ಟು ಅನ್ಸುತ್ತೆ ಇನ್ನೊಂದು 3/4 ಅವರು. ಆಗ್ಲಿಂದ ಹಂಗೆ ಅನ್ಕೋತೀವಿ, ಬಟ್ ಇನ್ನೂ ತುಂಬ ಇದೆ. ಹತ್ತದ ಇಳ್ಕೊಂಡು ಬರೋ ನೋಡಿ, ಕ್ರಾಬ್ ಸಾಯಿಸ್ಬಿಟ್ಟಿದ್ದಾರೆ. ಈ ಥರ ಎಲ್ಲ ಪರಿಸರ ಜೀವಿಗಳನ್ನ ಸಾಯಿಸ್ಬಿಟ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ಅಬೌಟಿಂಗ್ ದ ಮಿಷನ್ ಹಂಗೆ ಹೋಗಕ್ಕಾಗ್ತಿಲ್ಲ. ಸೊ ಟೇಕಿಂಗ್ ಡಿಫ್ರೆಂಟ್ ವೇ, somehow will reach the destination. ಹೇಳಂಗೇನಿಲ್ಲ, ನೋಡ್ತಾವ್ರ ಜನ, ನೋಡ್ತಾವ್ರೆ. We got lost inside the forest. ಕನ್ನಡ ಯೂಟ್ಯೂಬ್ ಚಾನಲ್ ನಮ್ದು. ಕಾಡಿನ ಮಧ್ಯೆ ಕಳೆದೋಗಿದ್ದೀವಿ. ಬೋನಿಗೆ ಬಿದ್ದು ಚಿರತೆ ಒದ್ದಾಡ್ತಾ ಇದೆ ಮೇಲ್ ಬರಕ್ಕೆ. ಆತ ಈಗಿನ ಕಾಲದಲ್ಲಿ ಕಾಡು ಮನುಷ್ಯರು ನೋಡಿರಲ್ಲ ನೀವು, ನೋಡ್ಕೊಂಬಿಡಿ. ಇಲ್ಲೇ ಅವನು ಓಡಾಡ್ತಾವನೆ ಕಾಡೊಳಗೆ. ಜಲಪಾತದ ದಾರಿ ಬಿಟ್ಬಿಟ್ಟು ಕಾಡಿನ ದಾರಿ ಒಳಗೆ ನಡ್ಕೊಂಡು ಹೋಗಿ ಬರ್ತಾ ಇದೀವಿ. ಅದ್ಯಾಕೋ ಸೆಟ್ ಆಗಲಿಲ್ಲ. ತುಂಬ ದೊಡ್ಡ ದೊಡ್ಡ ಕಂಡೆ ಏನಂತಾರೆ ಕಲ್ಲು ಬಂಡೆಗಳು. ಅದಕ್ಕೆ ಇರೋ ದಾರಿಲಿ ಹೋಗ್ಬೇಕು, ಯಾವ್ದಾವ್ದೋ ದಾರಿಲಿ ಹೋಗೋದಲ್ಲ. ಹೋಗಿರಿ ಮಕ್ಕೆ ಅವನಿಗೆ ನವೀನ್ಸಿಗೆ. ಇದು ಒಂದು ಫಾಲ್ಸೆ ಮಳೆಗಾಲದಲ್ಲಿ, ಬಟ್ ಇವಾಗ ನೀರು ಕಮ್ಮಿ ಆಗ್ಬಿಟ್ಟಿದೆ ನೋಡಿ. ಆ ನೀರು ಹರ್ಕೊಂಬಂದು ಈ ನೀರಿಗೆ ಸೇರ್ಕೊಂಡು ಇದ್ರ ಮುಖಾಂತರ ಮುಂದೆ ಪ್ಲಸ್ ವ್ಯಾಲಿಗೆ ಸೇರಿ ಆನಂತರ ದೇವಕುಂಡ್ಗೆ ಹೋಗುತ್ತೆ. ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತು ಅಂತ ಕೇಳಬೇಡಿ. ಗೊತ್ತು, ನಮಗೆ ಗೊತ್ತು ಕಣೋ, ಅದೇ ಹೆಂಗೆ ಗೊತ್ತು ಅಂತ ಕೇಳಬೇಡಿ ಅಂದ್ರೆ. ಹೆಂಗ್ ಗೊತ್ತು ಅಂತ ಪ್ಲೀಸ್ ದಯವಿಟ್ಟು. ಬಟ್ ಅವರ್ ಆನ್ಸರ್ ಇಸ್ ರೈಟ್. ಪರ್ಫೆಕ್ಟ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಬರಲಿದೆ ಅತಿ ಅದ್ಭುತವಾದ ರೋಮಾಂಚನಕರ ಪರ್ಫಾರ್ಮೆನ್ಸ್. ಬೆಂಕಿಲತಾ ಹತ್ತಿ ಬಂದ ಚೋಕರ್ಗೆ ಸಿಗಲಿಲ್ಲ ಯಾಕೆ ಈ ಪೋಲಿ ರಾಣಿ ಜೇನನು. ಹಾ, ಎಷ್ಟು ತಣ್ಣಗಿದೆ ಅಂತ ಅಂದ್ರೆ ಸೆಕೆ ಆಗ್ತಿರೋದೇ ಗೊತ್ತಾಗ್ತಿಲ್ಲ. ಯಾಕೆ ಅಂತ ಅಂದ್ರೆ ಬಂಡೆಗಳ ಮಧ್ಯೆ ಇದೀವಿ. ಅಷ್ಟೊಂದೆಲ್ಲ ಟ್ರಕ್ ಮುಗಿಸ್ಕೊಂಡು ನಾವು ಇವಾಗ ಒಂದು ನಿಮಗೆ ಅತಿ ಅದ್ಭುತವಾದಂಥ ಪ್ಲೇಸ್ ತೋರಿಸ್ತಾ ಇದ್ದೀವಿ. ಅದೇ ಮಿಲ್ಕಿ ಬಾರ್ ವಾಟರ್ ಫಾಲ್. ಫಾಲ್ಸ್ ನೋಡಿ ಈ ಥರ ಇದೆ. ಸುತ್ತ ಫುಲ್ ಪೀಸ್ ಆಗಿದೆ. ಪೀಸ್ ಆಗಿದೆ, ಯಾರು ಬಂದಿಲ್ಲ. ನಾವೇ 4 ಜನ ಇಲ್ಲಿ ಬಂದಿದ್ದೀವಿ. ವಾಟರ್ ಫಾಲ್ಸ್ ಇದಾ? ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನನ್ನ ಅನಿಸಿಕೆ ಟ್ರೆಕ್ ತುಂಬಾ ಈಸಿ ಇದೆ. ಒಳ್ಳೆ ಶೂ, ಪ್ರಾಪರ್ ಗೇರ್ ಇಟ್ಕೊಂಡು ಬಂದರೆ ನಿಧಾನಕ್ಕೆ ತಿಳಿದ್ರೆ ಆರಾಮಾಗಿ ತಿಳಿಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಬ್ಯಾಗು ಏನು ತರಂಗಿರೋ ತರ್ಬೋದಿಲ್ಲ ಅಂದ್ರೆಲ್ಲ ಒಂದು ಬಾಟ್ಲ ನೀರಿಗೆ ತಗೊಂಬಂದು ನೀರೇನು ಬೇಕಾಗಿಲ್ಲ ಇಲ್ಲೇ ಕುಡ್ಕೊಂಬಂದು ನೋಡಿ ಎಷ್ಟು ಚೆನ್ನಾಗಿದೆ. ಕುಡಿತೀನಿ ವಿಡಿಯೋ ಮಾಡಿ ಬೇಡ ಪ್ಯಾಂಟೆಲ್ಲ ಇದಾಗಿದೆ. ಥ್ಯಾಂಕ್ ಯು. ನಿಮ್ಗೇನು ಅನ್ಸುತ್ತೆ ನವೀನ್ ಅವರೇ? ತುಂಬಾ ಚೆನ್ನಾಗಿತ್ತು. ವಾಟರ್ ಅಂತೂ ಅದ್ಭುತ. ಎಲ್ಲ ಬನ್ನಿ ಎಂಜಾಯ್ ಮಾಡಿ. ಒಳ್ಳೆ ಒಳ್ಳೆ ಟೈಮಲ್ಲಿ ಬನ್ನಿ. ಯಾರು ಇಲ್ದಿದ್ದ ಟೈಮಲ್ಲಿ ಬಂದ್ರೆ ಒಳ್ಳೆ ಎಂಜಾಯ್ಮೆಂಟು. ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸ್ವಿಮ್ಮಿಂಗ್ ಕಲ್ತ್ಕೊಂಡು ಹೋಗ್ಬೋದು. ಆರಾಮಾಗಿ ಕಲಿಬೋದು. ನಮ್ ವಿಷ್ಣು ಅವ್ರು ಕಲಿತಾವ್ರು ನೋಡಿ. ವಿಷ್ಣು, ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್ ವಾಟರ್ ಫಾಲ್ ಅಂಡ್ ಟ್ರೆಕ್ ಎವ್ರಿಥಿಂಗ್? First of all, please don't come with this kind of shoe, okay? Come with the trekking shoe. And actually, I learned swimming today. It was fine, and I enjoyed well. Great. ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ಬೇಕು, ಇಲ್ಲಿ ಎಲ್ಲರೂ ವಿಡಿಯೋಗಳಲ್ಲಿ ನೀವು ನೋಡಿದ್ರೆ ಒಂದು ದೊಡ್ಡ ಗುಹೆಯಿಂದ ಆಚೆಗೆ ಬರೋ ವಿಡಿಯೋ ಮಾಡಿ ಹಾಕ್ತಾರೆ. ಇಲ್ಲಿ ಏನೂ ಇಲ್ಲ, ಸುಮ್ಮನೆ ಇಷ್ಟಿದೆ. ಬಟ್ ವ್ಯೂ ನಿಮ್ಗೆ ಯಾವ ಥರ ತೋರಿಸ್ತಾರೆ ಅಂದರೆ, ಇಲ್ಲಿಗೆ ಬಂದು ಏನೋ ಗುಹೆಯಿಂದ ಆಚೆಗೆ ಬಂದು ಈ ಫಾಲ್ಸ್ ನೋಡೋ ಥರ ತೋರಿಸ್ತಾರೆ. ಬಟ್ ಫಾಲ್ಸ್ ಚೆನ್ನಾಗಿದೆ, ಅಷ್ಟು ಹೇಳ್ಬೋದು ನಾನು ನಿಮಗೆ.